ಎಲ್ಲಕ್ಕಿಂತ ಮೊದಲು ಯಾರು ಅಪರಾಧಿಗಳಾಗಿ ಪೆನ್ ಡ್ರೈವ್ ಒಳಗಡೆ ಧ್ವನಿಯ ಮೂಲಕನೋ ದೇಹದ ಮೂಲಕನೋ ಸರಿಯಾಗಿದ್ರು ಅಪರಾಧಿಗಳಾದಂತವರು ಪೆನ್ ಡ್ರೈವ್ ಅನ್ನ ಹಂಚಿದ್ಯಾರು ಅನ್ನುವಂತ ಪ್ರಶ್ನೆಯನ್ನೆತ್ತುತ್ತಾ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ದೌರ್ಜನ್ಯಕ್ಕೆ ಒಳಗಾದಂತ ಹೆಣ್ಣು ಮಕ್ಕಳನ್ನ ಇದರಲ್ಲಿ ಕಟಕಟೆಯಲ್ಲಿ ನಿಲ್ಲಿಸಿ ಅವರನ್ನೇ ಅಪರಾಧಿಗಳನ್ನಾಗಿಸಿ ಗಂಡಾಳಿಕೆಯ ಪಿತೃಪ್ರಧಾನ ದೌರ್ಜನ್ಯದ ಮನಸ್ಥಿತಿಯ ಅನೇಕರು ತಮ್ಮ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು, ಹಲವಾರು ಮಾಜಿಗಳು ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನುಣುಚಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಹಲವು ಹಂತಗಳಲ್ಲಿ ಈ ದೌರ್ಜನ್ಯವನ್ನ ಬೆಳಕಿಗೆ ಬಂದ ತಕ್ಷಣ ತಡಿಬೇಕಾದಂತ ಜವಾಬ್ದಾರಿ ಇದ್ದಂತ ಸರ್ಕಾರವೂ ಕೂಡ ಇಷ್ಟು ದೀರ್ಘಕಾಲ ಹಲವು ರೀತಿಯ ತನ್ನ ಕರ್ತವ್ಯಗಳಿಂದ ನುಣುಚಿಕೊಳ್ತಾ ಬಂದಿದೆ. ಇವತ್ತಿನ ಈ ಸಮಾವೇಶ ಈ ಎಲ್ಲ ನುಣುಚುಕೋರರಿಗೆ, ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇರುವಂತ ಎಲ್ಲ ನುಣುಚುಕೋರರಿಗೆ ಒಂದು ದೊಡ್ಡ ಎಚ್ಚರಿಕೆ ಅಂತ ಹೇಳಿ ನಾವು ಹೇಳಬೇಕಾಗಿದೆ. ನಿಮ್ಮ ನಿಮ್ಮ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳೋದನ್ನ ನಿಲ್ಲಿಸಿ ಬಂದು ಇಲ್ಲಿ ನಡೆದಿರುವಂತ ಈ ಬಹಳ ದೊಡ್ಡ ಒಂದು ದೌರ್ಜನ್ಯ ಪ್ರಕರಣಕ್ಕೆ ನ್ಯಾಯ ದೊರಕಬೇಕಾದ್ರೆ ಆಗ್ಬೇಕಿರುವಂತ ಕೆಲಸ ಏನು ಅದ್ರ ಬಗ್ಗೆ ಗಮನ ಹರಿಸಿ. ಇಲ್ಲಿ ಘಟನೆ ನಡೆಯೋದಕ್ಕಿಂತ ಮುಂಚಿತವಾಗಿ ಈ ಎಲ್ಲ ಪ್ರಕರಣಗಳನ್ನ ಮೊದಲಿನಿಂದ ತಿಳಿದಿದ್ದಂತ ಆಡಳಿತ ವ್ಯವಸ್ಥೆ ಕೂಡ ಇದರಲ್ಲಿ ತಪ್ಪಿತಸ್ಥರ ಸ್ಥಾನದಲ್ಲಿದೆ. ಬಂಧುಗಳೇ, ಇವತ್ತು ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಒಂದು ಬಹು ಹಂತಗಳ ಇಡೀ ವ್ಯವಸ್ಥೆಯ ವೈಫಲ್ಯ. ಹೆಣ್ಣು ಮಕ್ಕಳು ತಮ್ಮದೊಂದು ಸಣ್ಣ ಆಶಯಕ್ಕೆ, ಒಂದು ಸಣ್ಣ ಆಸೆಗೆ, ತಮ್ಮ ವೃತ್ತಿಯಲ್ಲಿ ಒಂದು ಸಣ್ಣ ಪ್ರಮೋಷನ್ಗೆ, ತಮ್ಮ ಮೇಲೆ ನಡೀತಿರ್ತಕ್ಕಂಥ ಒಂದು ಸಣ್ಣ ದೌರ್ಜನ್ಯದಿಂದ ಮುಕ್ತರಾಗೋದಕ್ಕೆ, ಯಾವುದೋ ಒಂದು ಸಣ್ಣ ಪಂಚಾಯಿತಿ ಟಿಕೆಟ್ಗೆ ತಮ್ಮ ಮಹತ್ವಾಕಾಂಕ್ಷೆಯನ್ನ ಈಡೇರಿಸ್ಕೊಳ್ಳೋದಕ್ಕೆ ಅವರಿಗಿರುವಂತ ಒಂದೇ ಆಯ್ಕೆ ಈ ವ್ಯವಸ್ಥೆ ಕೊಟ್ಟಿರೋದು. ಆ ಆಯ್ಕೆ ಏನಂದ್ರೆ ಒಬ್ಬ ಅತ್ಯಂತ ಹೀನ ಮನಸ್ಥಿತಿಯ ದೌರ್ಜನ್ಯಕೋರನೊಬ್ಬನ ಎಲ್ಲ ತೆವಲುಗಳಿಗೆ ಬಲಿಯಾಗಿ ಅದರ ಮೂಲಕವೇ ಹಾದು ಹೋಗುವಂತ ಏಕೈಕ ಆಯ್ಕೆಯನ್ನ ಅವರಿಗೆ ಈ ವ್ಯವಸ್ಥೆ ಒದಗಿಸಿದೆ. ಇಲ್ಲದೆ ಇದ್ರೆ ಅವ್ರು ಮುಂದಿರುವಂತ ಆಯ್ಕೆ ಏನು? ಅವರು ತಮ್ಮ ಕೆರಿಯರ್ ಅನ್ನ ತ್ಯಾಗ ಮಾಡಬೇಕು, ಅಥವಾ ವೃತ್ತಿ ಬದುಕಿನ ತಮ್ಮ ಆಸೆಯನ್ನು ತ್ಯಾಗ ಮಾಡಬೇಕು, ರಾಜಕಾರಣಿ ಆಗುವಂತ ತಮ್ಮ ಮಹತ್ವಾಕಾಂಕ್ಷೆಯನ್ನು ತ್ಯಾಗ ಮಾಡಬೇಕು. ಯಾಕೆ ಸದಾಕಾಲ ಈ ತ್ಯಾಗಗಳ ಹೊಣೆಯನ್ನ ಹೆಣ್ಣು ಮಕ್ಕಳ ಹೆಗಲಿಗೆ ಹೊರಿಸಬೇಕು? ಯಾಕೆ ಸದಾಕಾಲ ಅಪರಾಧಗಳ ಹೊಣೆಯನ್ನ ಹೆಣ್ಣು ಮಕ್ಕಳ ತಲೆಗೆ ಕಟ್ಟಬೇಕು? ಯಾರೆಲ್ಲ ಇದರಲ್ಲಿ ನಿಜವಾದಂತ ಅಪರಾಧಿಗಳಿದಿರೋ ಆ ಪ್ರತಿ ಒಬ್ರು ಕೂಡ ಇವತ್ತು ತಮ್ಮ ತಮ್ಮ ಪಾಲಿನ ಹೊಣೆಗಾರಿಕೆಯನ್ನು ಹೊರಲೇಬೇಕು ಅನ್ನುವಂಥದ್ದನ್ನ ಆಗ್ರಹಿಸೋದಕ್ಕಾಗಿ ನಾವೆಲ್ಲರೂ ಇವತ್ತಿಲ್ಲಿ ಸೇರಿದೀವಿ. ಯಾವುದೇ ಕಾರಣಕ್ಕೂ ರಾಜಕಾರಣಿಗಳು ದಯಮಾಡಿ ಇಂತಹ ದೊಡ್ಡ ಒಂದು ಸ್ಪಾಂಟೇನಿಯಸ್ ಆಗಿ ಸ್ವಯಂ ಪ್ರೇರಣೆಯಿಂದ ಬಂದು ಸೇರಿರುವಂತ ದೊಡ್ಡ ಸಮಾವೇಶವನ್ನ ಸ್ಪಾನ್ಸರ್ಡ್ ಅಂತ ಹೇಳುವಂತ ಬಂಡತನವನ್ನ ಮಾಡೋದ್ ಬೇಡ. ಇಷ್ಟು ದೊಡ್ಡ ಜನರನ್ನ, ಇಂಥ ದೊಡ್ಡ ದೊಡ್ಡ ಹೋರಾಟಗಾರನ್ನ, ತಿಳುವಳಿಕಸ್ತರನ್ನ, ಚಳವಳಿಗಾರನ್ನ ಸ್ಪಾನ್ಸರ್ ಮಾಡುವಂತ ಧೈರ್ಯ, ಅಂತ ಶಕ್ತಿ ಇರುವಂತ ಯಾವ ರಾಜಕೀಯ ಪಕ್ಷವು ಇವತ್ತಿನ ತನಕ ಕರ್ನಾಟಕದಲ್ಲೂ ಇಲ್ಲ, ದೇಶದಲ್ಲೂ ಇಲ್ಲ. ನಮ್ಮನ್ನು ಸ್ಪಾನ್ಸರ್ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ಮತ್ತು ಎಂದೆಂದಿಗೂ ಈ ಹೋರಾಟದ ಜೊತೆಯಲ್ಲಿ ಇರುವಂತವ್ರು ನಾವೆಲ್ಲರೂ ಕೂಡ ತಮ್ಮ ಜವಾಬ್ದಾರಿಯನ್ನು ಹೊರತಾ ಇದೇ ಕೂಡಲೇ ಪ್ರಜ್ವಲ್ ರೇವಣ್ಣನ ಕುಟುಂಬ, ಅವರ ತಾತ ಮುದ್ದಾಗಿ ಮೊಮ್ಮಗನಿಗೆ ಪತ್ರ ಬರೆಯೋದನ್ನ ನಿಲ್ಲಿಸಿ ಕೂಡಲೇ ಸಂಪೂರ್ಣವಾದಂತ ಕಾನೂನು ಪ್ರಕ್ರಿಯೆ ಮೂಲಕ ಹಾದು ಹೋಗೋದಕ್ಕೆ ಆತನನ್ನ ಬಂಧನಕ್ಕೆ ಒಳಪಡಿಸಬೇಕು. ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಈಡೇರಿಸ್ತಾ ಕೇವಲ ಇದೊಂದು ಪ್ರಕರಣದಲ್ಲ, ರಾಜ್ಯಾದ್ಯಂತ ನಡೆದಿರುವಂತ ಮಹಿಳೆಯರ ಕೊಲೆ, ಕಗ್ಗೊಲೆಗಳು ಮತ್ತು ದೌರ್ಜನ್ಯ ಪ್ರಕರಣಗಳನ್ನ ಪೂರ್ಣ ಪ್ರಮಾಣದಲ್ಲಿ ಸಮಗ್ರವಾಗಿ ಪರಿಶೀಲನೆ ನಡೆಸೋದಕ್ಕೋಸ್ಕರ ಒಂದು ವಿಶೇಷವಾದಂತ ಉನ್ನತ ಮಟ್ಟದ ತನಿಖಾ ವ್ಯವಸ್ಥೆಯನ್ನ, ತನಿಖಾ ಸಮಿತಿಯನ್ನ ಅದು ರಚನೆ ಮಾಡಬೇಕು. ಮತ್ತು ಪ್ರಧಾನಮಂತ್ರಿಗಳು ಗುಹೆಯೊಳಗಿನಿಂದ ಹೊರಗಡೆ ಬಂದು ತಮ್ಮ ಬಹಳ ನೆಚ್ಚಿನ ಪಾರ್ಟ್ನರ್ ಇನ್ ಕ್ರೈಮ್ ಇವತ್ತು ಈ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕಾರಣರಾಗೋದನ್ನ ಬಿಟ್ಟು ಗುಹೆಯಿಂದ ಹೊರಗೆ ಬಂದು ನೊಂದ ಹೆಣ್ಣು ಮಕ್ಕಳನ್ನ ಅಳಲನ್ನ ಕೇಳಬೇಕು ಅಂತೇಳಿ ನಾವು ಆಗ್ರಹಿಸ್ತೀವಿ. ಬಂಧುಗಳೇ, ಈ ಜವಾಬ್ದಾರಿಯ ಹೋರಾಟದಲ್ಲಿ ಒಂದು ವೇಳೆ 4ನೇ ತಾರೀಕಿಗೆ ಫಲಿತಾಂಶ ಯಾವುದೇ ರೀತಿಯಾಗಿ ಬಂದ್ರೂ ಕೂಡ ಕರ್ನಾಟಕದ ಮಹಿಳೆಯರು ಮತ್ತು ಪ್ರಜ್ಞಾವಂತರು ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡುವಂತ ಮುಂದಿನ ಹಂತದ ಬಹಳ ದೊಡ್ಡ ಹೋರಾಟಕ್ಕೆ ನಾವೆಲ್ಲರೂ ಸಜ್ಜಾಗಬೇಕಾಗಿದೆ. ಆ ಹೋರಾಟಕ್ಕೂ ಕೂಡ ನಮ್ಮೆಲ್ಲರ ಸಿದ್ಧತೆಯಾಗಿ ಈ ಸಮಾವೇಶ ಇವತ್ತು ಯಶಸ್ವಿಯಾಗಿದೆ ಅಂತ ಹೇಳ್ತಾ ಇದರಲ್ಲಿ ಪಾಲ್ಗೊಂಡಂತ ಇಲ್ಲಿ ಸ್ಥಳೀಯ ಸಂಘಟನಾ ಸಮಿತಿಗೂ ಮತ್ತು ನಿಮ್ಮೆಲ್ರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಎಲ್ರಿಗೂ ಜೈ ಭೀಮ್, ಲಾಲ್ ಸಲಾಂ. ಘನತೆಯ ಬದುಕು ಮಹಿಳೆಯರ ಹಕ್ಕು, ಮಹಿಳೆಯರ ಹಕ್ಕು, ಘನತೆಯ ಬದುಕು ಮಹಿಳೆಯರ ಹಕ್ಕು.
ನಮಸ್ಕಾರ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.